ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ನಾವು ಕೋರಮಂಗಲದಲ್ಲಿರೋ ನೆಕ್ಸಸ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಮಾಲ್ಗೆ ನಾವು ಬಂದಿರೋದು ಪರ್ಟಿಕ್ಯುಲರಾಗಿ ಶಾಪಿಂಗ್ಗೆ. ಇಲ್ಲಿ ಬಂದು ವೆಸ್ಟ್ ಸೈಡ್ ತುಂಬಾ ದೊಡ್ಡದಾಗಿದೆ. ಸೊ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾವು ಈ ಮಾಲ್ಗೆ ಬಂದಿದ್ದೀವಿ. ನೋಡೋಣ, ತುಂಬ ದಿನ ಆಯಿತು. ಯಾವ ರೀತಿ ಇರುತ್ತೋ ಕಲೆಕ್ಷನ್ಸ್ ಎಲ್ಲ ಖಾಲಿಯಾಗಿರುತ್ತೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ನೀವು ಯಾವುದೇ ವೆಸ್ಟ್ ಸೈಡ್ ಇಲ್ಲ ಝೂಡಿಯೋ ಯಾವುದಕ್ಕೆ ಹೋಗ್ಬೇಕಂದ್ರೂ ಅವರು ಕಲೆಕ್ಷನ್ಸ್ ಎಲ್ಲ ಏನು ಇದು ಮಾಡೋದು ಫ್ರೈಡೇ ಮಾಡ್ತಾರೆ. ಸೊ ಸ್ಯಾಟರ್ಡೆ ಸಂಡೇ 2 ದಿನ ಒಳ್ಳೊಳ್ಳೆ ಕಲೆಕ್ಷನ್ಸ್ ನಿಮ್ಗೆ ಸಿಗುತ್ತೆ. ಮಿಡ್ ವೀಕಲ್ಲಿ ಯಾವಾಗೇ ಹೋದ್ರೂ ಕಲೆಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗೋಗಿರುತ್ತೆ. ಬಟ್ ನಾನು ಮಿಡ್ ವೀಕಲ್ಲೇ ಬಂದಿದ್ದೆ. ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ. ಆ್ಯಂಡ್ ನನಗೆ ಈ ಮಾಲಲ್ಲಿ ತುಂಬ ಇಷ್ಟ ಆಗಿದ್ದು ಏನಂದರೆ, ಇದು ಬಂದು ಪಿಂಕ್ ಪಾರ್ಕಿಂಗ್ ಅಂತ. ಅಂದರೆ ಇದು ಬರೀ ಪರ್ಟಿಕ್ಯುಲರಾಗಿ ವುಮೆನ್ಗೆ ಮಾತ್ರನೇ. ನನಗೆ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ನೋಡ್ಬೋದು ನೀವು, ಇಲ್ಲೆಲ್ಲ ಫುಲ್ಲು ಪಿಂಕ್ ಏನಿದೆಯಲ್ಲ, ಇದು ಬರೀ ಲೇಡೀಸ್ಗೆ ಅಂದರೆ ವುಮೆನ್ಗೆ. ಮತ್ತು ಇಲ್ಲಿ ಇನ್ನೊಂದು ಗಮನಿಸಿದೆ, ಪ್ರೆಗ್ನೆಂಟ್ ಲೇಡೀಸ್ಗೆ ಕೆಳಗಡೆ ಅವರೇ ಒಂದು ಸಪ್ರೇಟ್ ಪಾರ್ಕಿಂಗ್ ಇದ್ಕೊಡ್ತಾರೆ. ಎಷ್ಟು ಚೆನ್ನಾಗಿರೋ ಅಂತ ಇದ್ಕೊಟ್ಟಿದ್ದಾರೆ. ಸೊ ಪ್ರೆಗ್ನೆಂಟ್ ಲೇಡೀಸ್ ಯಾರಾದರೂ ಇದ್ದರೆ ಅಲ್ಲಿ ಏನು ಪಾರ್ಕಿಂಗ್ ಅಂದರೆ ಎಂಟರ್ ಆಗ್ತೀವಲ್ವ, ಅಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ಅವರೇ ಬಂದು ತೋರಿಸ್ತಾರೆ ಎಲ್ಲಿ ಏನು ಅಂತೆಲ್ಲ. ಸೊ ಅದೊಂದು ಒಳ್ಳೆಯ ವಿಷಯ. ನನಗೆ ಅದ್ರ ಬಗ್ಗೆ ತಿಳ್ಕೊಂಡು ಖುಷಿ ಆಯಿತು. ಪ್ರೆಗ್ನೆಂಟ್ ಲೇಡೀಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ಬಂದು ಕೋರಮಂಗಲ ನೆಕ್ಸಸ್ ಮಾಲಲ್ಲಿ ಇರೋವಂಥ ಒಂದು ಫೆಸಿಲಿಟಿ. ಸೊ ಈಗ ಒಳಗಡೆ ಹೋಗೋಣ, ಮುಂದೆ ಏನೇನಿದೆ ನೋಡೋಣ. ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ನ್ಯೂ ಮಾಮ್ಸ್ ಯಾರಾದರೂ ಇದ್ದರೆ, ಅಂದರೆ ಫೀಡಿಂಗ್ ಮಾಡ್ತಾರೋ ತಾಯಂದಿರು ಯಾರಾದರೂ ಇದ್ದರೆ, ಸೊ ನಿಮಗೆ ಈ ಮಾಲಿಗೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇದರಲ್ಲಿ ಸಪ್ರೇಟ್ ಫೀಡಿಂಗ್ ರೂಮ್ ಅಂತ ಯಾವುದೂ ಇಲ್ಲ. ವಾಶ್ರೂಮ್ಸ್ ಇದೆ. ವಾಶ್ರೂಮ್ಸ್ ಎಲ್ಲ ನೀಟಾಗಿ ಕ್ಲೀನಾಗಿ ಚೆನ್ನಾಗಿದೆ. ಬಟ್ ಫೀಡಿಂಗ್ ರೂಮ್ಸ್ ಅಂತ ಯಾವುದೂ ಇಲ್ಲ. ಸೊ ಇಲ್ಲಿ ನೋಡಿದರೆ ಇವತ್ತು ಒಂದು ಈವೆಂಟ್ ನಡೀತಾ ಇದೆ. ಅದೇನು ಎತ್ತ ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ಈಗ ನಾವು ಫಸ್ಟು ಬಂದು ವೆಸ್ಟ್ ಸೈಡ್ಗೆ ಹೋಗ್ಬಿಡೋಣ. ವೆಸ್ಟ್ ಸೈಡ್ ಬಂದು ನಮಗೆ ಡೌನ್ ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರಲ್ಲೇ ಇರೋದ್ರಿಂದ ಈ ಈವೆಂಟ್ ಕೂಡ ಗ್ರೌಂಡ್ ಫ್ಲೋರಲ್ಲೇ ನಡೀತಾ ಇರೋದು. ಈಗ ಸದ್ಯಕ್ಕೆ ಇನ್ನೂ ಈವೆಂಟ್ ಸ್ಟಾರ್ಟ್ ಆಗಿಲ್ಲ, ಅದರಿಂದ ಜನ ಎಲ್ಲ ಸ್ವಲ್ಪ ಕಮ್ಮಿ ಇದ್ದಾರೆ. ಆಮೇಲೆ ಈವೆಂಟ್ ಸ್ಟಾರ್ಟ್ ಆದರೆ ಎಷ್ಟು ಜನ ತುಂಬಿ ತುಳುಕ್ತಾರೋ ಗೊತ್ತಿಲ್ಲ. ಸೊ ನಾನು ಸಾಧ್ಯ ಆದರೆ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಫಸ್ಟ್ ಈಗ ವೆಸ್ಟ್ ಸೈಡ್ಗೆ ಹೋಗ್ಬಿಡೋಣ. ವೆಸ್ಟ್ ಸೈಡ್ ಅಂದರೆ ನಾನು ಆಗಲೇ ಹೇಳ್ತಾ ಇದ್ದಂಗೆ, ಫೀಡಿಂಗ್ ಮಾಮ್ಸ್ ಯಾರಾದರೂ ಇದ್ದರೆ ನೀವು ಯಾವುದಾದ್ರೂ ಶಾಪಿಂಗ್ ಇದಿರುತ್ತಲ್ಲ ಅಲ್ಲೇ ಫೀಡ್ ಮಾಡ್ಕೊಳ್ಬೇಕು. ಅಂದರೆ ವೆಸ್ಟ್ ಸೈಡ್ ಇರ್ಬೋದು, ಮತ್ತು ಡೆಕತ್ಲಾನಲ್ಲಿ ಕೂಡ ಅವರು ಅಲೋ ಮಾಡ್ತಾರೆ. ಸೊ ಅದು ಬಿಟ್ಟರೆ ಸಪ್ರೇಟ್ ಫೀಡಿಂಗ್ ರೂಮ್ಸ್ ಅಂತ ಯಾವುದೂ ಮಾಡಿಲ್ಲ ಇಲ್ಲಿ. ಆ್ಯಂಡ್ ಇದು ಬಂದು ಕಂಪ್ಲೀಟಾಗಿ ಗ್ರೌಂಡ್ ಫ್ಲೋರಲ್ಲಿ ಇರೋವಂಥ ಒಂದು ಶಾಪ್ಸು. ಫಸ್ಟು ನಾನು ವೆಸ್ಟ್ ಸೈಡ್ಗೆ ಹೋಗ್ತಾಯಿದ್ದೀನಿ. ಗ್ರೌಂಡ್ ಫ್ಲೋರ್ಗೆ ಬಂದರೆ ನಿಮಗೆ ವೆಸ್ಟ್ ಸೈಡ್ ಇದೆ, ಆಲ್ಡೋ ಇದೆ, ಆಮೇಲೆ ಸಫೋರಾ ಇದೆ. ಇನ್ನೂ ಚೆನ್ನಾಗಿರೋವಂಥ ಒಳ್ಳೆ ಶಾಪಿಂಗ್ ಇದು ಬೇಕು ಅಂದರೆ ನಿಮಗೆ ಈ ಮಾಲ್ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇಟ್ಟಿರ್ತಾರೆ, ಜನ ಜಾಸ್ತಿ ಬರ್ತಾರೆ ಅಂತ. ಸೊ ವೆಸ್ಟ್ ಸೈಡಲ್ಲಿ ಫಸ್ಟು ನಾನು ವೆಸ್ಟರ್ನ್ ಸೆಕ್ಷನಲ್ಲಿ ಇದ್ದೀನಿ. ಏನೇನಿದೆ ಕಲೆಕ್ಷನ್ಸ್ ಅಂತ ನೋಡೋಣ. ನಿಮ್ಗೆ ಒಂದೊಂದು ಚಿಕ್ಕ ಕ್ಲಿಪ್ ಅಲ್ಲಲ್ಲಿ ತೋರಿಸ್ತೀನಿ. ಅಷ್ಟೇನು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಲ್ಲ ಅಂದ್ರೂ, ಬಟ್ ನನಗೆ ವೆಸ್ಟ್ ಸೈಡ್ ಪರ್ಟಿಕ್ಯುಲರಾಗಿ ಯಾಕೆ ಇಷ್ಟ ಆಗುತ್ತೆ ಅಂದರೆ, ಇದರಲ್ಲಿರೋಂಥ ಕ್ವಾಲಿಟಿ ನಂಗೆ ಸಖತ್ ಇಷ್ಟ ಆಗುತ್ತೆ. ನಾವೇನು ದುಡ್ಡು ಪೇ ಮಾಡ್ತೀವಲ್ಲ ಅದ್ರ ತಕ್ಕಂಗೆ ನಮಗೆ ಬಟ್ಟೆ ಸಿಗುತ್ತೆ. ಅದರಿಂದ ನನಗೆ ವೆಸ್ಟ್ ಸೈಡಲ್ಲಿ ಆಲ್ಮೋಸ್ಟ್ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸುಮ್ಮನೆ ನೀವು 2000 ಪೇ ಮಾಡಿ ಒಂದು 4-5 ಬಟ್ಟೆ ಇಸ್ಕೊಳ್ಳೋ ಬದಲು ಒಂದೇ ಬಟ್ಟೆ ಇಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿರೋ ಅಂಥ ಬಟ್ಟೆ ಆಗಿರುತ್ತೆ, ಮತ್ತು ಒಳ್ಳೆ ಕ್ವಾಲಿಟಿ ಬಟ್ಟೆ ಆಗಿರುತ್ತೆ. ಅದರಿಂದ ನಾನು ಆಲ್ಮೋಸ್ಟ್ ಈ ನಡುವೆ ವೆಸ್ಟ್ ಸೈಡೇ ಪ್ರಿಫರ್ ಮಾಡ್ತೀನಿ. ಸೊ ಗ್ರೌಂಡ್ ಫ್ಲೋರಲ್ಲಿರೋವಂಥ ಒಂದು ಶಾಪ್ ಇದು. ಆ್ಯಂಡ್ ಇದು ಬಂದು ಗ್ರೌಂಡ್ ಫ್ಲೋರ್ ಕಂಪ್ಲೀಟಾಗಿ ನಮಗೆ ಏನು ವೆಸ್ಟರ್ನ್ ವೇರ್ ಇದೆ, ಆಮೇಲೆ ಫುಟ್ವೇರ್ ಇದೆ. ಆ್ಯಂಡ್ ಫುಟ್ವೇರ್ ಬಗ್ಗೆ ಅಂತೂ ಮಾತಾಡೋಕ್ಕಾಗೋದೇ ಇಲ್ಲ. ಅಷ್ಟು ಚೆನ್ನಾಗಿರೋವಂಥ ಕಲೆಕ್ಷನ್ಸ್ ಇರುತ್ತೆ. ಮತ್ತು ಅದ್ರದ್ದು ಏನು ನಾವು ವೇರ್ ಮಾಡಿದಾಗ ಒಂಥರ ಇದು ಕಂಫರ್ಟೇಬಲ್ನೆಸ್ ಇರುತ್ತಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಅಷ್ಟು ಕಂಫರ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಈ ವೆಜ್ಜಸ್ಸು ನಿಜವಾಗ್ಲೂ ನೀವೇನಾದರೂ ಹೋದರೆ ಇದಿದ್ರೆ ನಿಜ ಟ್ರೈ ಮಾಡಿ, ನಿಮಗೂ ಸಖತ್ ಇಷ್ಟ ಆಗುತ್ತೆ. ನೋಡೋಕ್ಕೆ ಲುಕ್ ವೈಸ್ ಎಷ್ಟು ಚೆನ್ನಾಗಿದೆಯೋ, ಕಂಫರ್ಟೇಬಲಲ್ಲೂ ಇನ್ನೊಂದು ಮಾತು ಹೇಳೋಂಗಿಲ್ಲ, ಅಷ್ಟು ಕಂಫರ್ಟೇಬಲ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಏನು ಈ ವೆಜ್ಜಸ್ಸು. ವೆಸ್ಟ್ ಸೈಡ್ ಬಂದು ಈ ಮಾಲಲ್ಲಿ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿರೋದು. ಫಸ್ಟ್ ಫ್ಲೋರಲ್ಲಿ ವೆಸ್ಟರ್ನ್ ವೇರ್ ಇದೆ, ಮತ್ತು
ಫುಟ್ವೇರು, ಆಮೇಲೆ ಇನ್ನರ್ ವೇರು ಗ್ರೌಂಡ್ ಫ್ಲೋರಲ್ಲಿದೆ. ಇನ್ನು ಎತ್ನಿಕ್ ಸೆಕ್ಷನ್ ಎಲ್ಲ ಬಂದು ಫಸ್ಟ್ ಫ್ಲೋರಲ್ಲಿದೆ. ನೆಕ್ಸ್ಟ್ ಎತ್ನಿಕ್ ಸೆಕ್ಷನಲ್ಲೇ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇದು ಬಂದು ಫಸ್ಟ್ ಫ್ಲೋರು. ಈಗ ಗ್ರೌಂಡ್ ಫ್ಲೋರಲ್ಲಿ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗಿಸ್ದೆ, ಅದೆಲ್ಲ ಸಾಧ್ಯವಾಗಿಲ್ಲ ವೀಡಿಯೋ ಮಾಡೋಕ್ಕೆ. ಎಷ್ಟಾಯಿತು ಅಷ್ಟು ವೀಡಿಯೋ ಮಾಡಿ ತೋರಿಸ್ದೆ. ಇದು ಬಂದು ಮೆನ್ಸ್ ಸೆಕ್ಷನ್ನು. ಸೊ ಇಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಆಕ್ಸೆಸರೀಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ವೆಸ್ಟ್ ಸೈಡಲ್ಲಿ, ಬಟ್ ಒಂದೇನಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಆಕ್ಸೆಸರೀಸ್ ನಾನು ಟಚ್ ಕೂಡ ಮಾಡೋಕ್ಕೋಗಲ್ಲ. ನೆಕ್ಸ್ಟ್ ಇದು ನನಗೆ ತುಂಬ ಇಷ್ಟ ಆಗುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ಇದೆಲ್ಲ ಬಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ವಾಸಸ್ಸು, ಹೋಮ್ ಡೆಕೋರ್ಗೆ ಯೂಸ್ ಮಾಡೋವಂಥದ್ದು. ನೆಕ್ಸ್ಟ್ ಬಂದು ಕಿಚನ್ಗೆ ಯೂಸ್ ಮಾಡೋವಂಥದ್ದು ಕೂಡ ಇರುತ್ತೆ. ಅದು ಸಾಧ್ಯ ಆದರೆ ವೀಡಿಯೋ ಮಾಡ್ತೀನಿ, ಯಾಕಂದರೆ ಆಲ್ರೆಡಿ ಅವ್ರು ವೀಡಿಯೋ ಮಾಡಬೇಡಿ ಅಂತ ಒಂದು ಸತಿ ಹೇಳಿದ್ರು. ಬಟ್ ಸ್ಟಿಲ್ ನಾನು ಅವ್ರು ಇಲ್ಲದೆ ಇರೋವಾಗ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ನಮ್ಮ ವೀಡಿಯೋ ಮಾಡೋರಿಗೆ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎಲ್ಲೇ ಹೋದ್ರೂ ಕ್ಯಾಮ್ರಾ ನೋಡಿದ ತಕ್ಷಣ ಅವರು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀರಾ, ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ನಿಮಗೆಲ್ಲರಿಗೂ ತೋರಿಸ್ಬೇಕಂತ ನಾನು ಮಾಡ್ತಾಯಿದ್ದೀನಿ. ಶಾಪಿಂಗ್ ಎಲ್ಲ ಮುಗಿಸಿದ್ದಾಯಿತು. ಆ್ಯಂಡ್ ನೋಡಿ ಆಲ್ಮೋಸ್ಟ್ ಇದು ಕೂಡ ಕಂಪ್ಲೀಟ್ ಆಯಿತು. ಇದೇನೆಂದರೆ ಕುಶಾಲ್ಸ್ ಅವರು 100 ಸ್ಟೋರ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರಲ್ಲ, ಸೊ ಅದರದ್ದೊಂದು ಸೆಲೆಬ್ರೇಷನ್ ನಡೀತಾ ಇದೆ. ನಾನು ನಿಮ್ಗೆ ಅದನ್ನು ಆಮೇಲೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಫುಡ್ ಕೋರ್ಟ್ಗೆ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಬಿಡೋಣ, ಯಾಕಂದರೆ ಈಗ ಆಲ್ರೆಡಿ ಟೈಮ್ ಆಗಿದೆ. ನಾವು ಇವತ್ತು ತಲಪಾಕಟ್ಟಿದಲ್ಲಿ ಆರ್ಡರ್ ಮಾಡಿದ್ವಿ. ಇಲ್ಲಿ ಬಂದು ಎಂಪೈರ್ ಇದೆ, KFC, ಆಮೇಲೆ ಬರ್ಗರ್ ಕಿಂಗು, ಇನ್ನೂ ಎಷ್ಟೊಂದು ಅಂಗಡಿಗಳಿದೆ. ನಿಮ್ಗೆ ಯಾವ್ದು ಬೇಕೋ ಅಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ನಾವಿವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ನಾವು ಟ್ರೈ ಮಾಡಿದ್ದೆಲ್ಲ ಡಿಶಸ್ಸು ಚೆನ್ನಾಗಿತ್ತು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟು ಈವೆಂಟ್ ಸ್ಟಾರ್ಟ್ ಆಗೋಗಿತ್ತಲ್ವ, ಅದರದ್ದು ಒಂದೆರಡು ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ, ನೋಡಿ ನಿಮ್ಗೆ ಇಷ್ಟ ಆಗ್ಬೋದು. ಆಮೇಲೆ ನಾನು ನಿಮಗೆ ಕುಶಾಲ್ ಸ್ಟೋರ್ ಕರ್ಕೊಂಡು ಹೋಗ್ತೀನಿ. ಸೊ ಇದು ಬಂದು ಈ ಮಾಲಲ್ಲಿರೋವಂಥ ಒಂದು ಕುಶಾಲ್ ಸ್ಟೋರು. ಇವತ್ತು ಎಲ್ಲ ಸೆಲೆಬ್ರೇಷನ್ ನಡೀತಾ ಇದೆಯಲ್ಲ, ಅದರಿಂದ ಫುಲ್ ಡೆಕೋರ್ ಮಾಡಿದ್ದಾರೆ. ನೋಡ್ಬೋದು. ನಾನು ಕೆಲವೊಂದು ಕಲೆಕ್ಷನ್ಸ್ನ ನಿಮಗೆ ತೋರಿಸ್ತೀನಿ. ಇಯರಿಂಗ್ಸ್ ಇರ್ಬೋದು, ಮತ್ತೇನು ನೆಕ್ ಪೀಸಸ್ ಇರ್ಬೋದು, ಸಿಂಪಲ್ ನೆಕ್ ಚೈನ್ಸ್ ಇರ್ಬೋದು, ಎಲ್ಲನೂ ಅಮೇಝಿಂಗ್ ಆಗಿರುತ್ತೆ. ನೀವು ಗಮನಿಸಿದರೆ ನನ್ನ ಹತ್ರ ಮೋಸ್ಟ್ ಆಫ್ ದ ಜ್ಯುವೆಲ್ಲರಿ ಬಂದು ಕುಶಾಲ್ ಬ್ರ್ಯಾಂಡಿಂದನೇ ಇರೋದು. ತುಂಬಾ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇರುತ್ತೆ. ನನಗಂತೂ ಸಖತ್ ಇಷ್ಟ ಇವ್ರ ಜ್ಯುವೆಲ್ಲರಿ. ನಾನು ಸಾಧ್ಯವಾದಾಗೆಲ್ಲ ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಈ ಸತಿ ನನಗೆ ಯಾವುದೇ ಫಂಕ್ಷನ್ ಆ ರೀತಿ ಏನಕ್ಕೆ ಅವಶ್ಯಕತೆ ಇರಲಿಲ್ಲ. ಬಟ್ ಕಲೆಕ್ಷನ್ಸ್ ಅಂತೂ ನಿಜ ಅಮೇಝಿಂಗ್ ಆಗಿತ್ತಂತ ಹೇಳ್ಬೋದು. ನೀವು ಸಾಧ್ಯ ಆದರೆ ಒಂದು ಸತಿ ಆದರೂ ಕುಶಾಲ್ ಸ್ಟೋರ್ಸ್ಗೆ ವಿಸಿಟ್ ಮಾಡಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ಏನು ಇಯರಿಂಗ್ಸ್, ಎವ್ರಿಡೇ ಇಯರಿಂಗ್ಸ್ ಇರ್ಬೋದು, ಮತ್ತು ಸ್ಟಡ್ಸ್ ಇರ್ಬೋದು, ಫಿಂಗರ್ ರಿಂಗ್ಸಲ್ಲಿ ಎಲ್ಲದರಲ್ಲೂ ತುಂಬಾ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇರುತ್ತೆ. ಆ್ಯಂಟಿಕ್ ಇರ್ಬೋದು, ಎಲ್ಲನೂ. ಸೊ ನಂಗೆ ಸಾಧ್ಯವಾದಷ್ಟು ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಜನ ಎಷ್ಟಿದ್ರು ಅಂದರೆ ಅವತ್ತು ಓಡಾಡೋಕ್ಕೆ ಕೂಡ ಜಾಗ ಇರಲಿಲ್ಲ. ಎಲ್ಲ ಮಿರರ್ ಮುಂದೆ ನಿಂತುಬಿಟ್ಟಿದ್ರು, ಎಲ್ಲ ಜ್ಯುವೆಲ್ಲರೀಸ್ ಮುಂದೆ ನಿಂತುಬಿಟ್ಟಿದ್ರು. ಆದರೂ ನಾನು ಸಾಧ್ಯವಾಗೋಷ್ಟು ನಿಮಗೆ ವೀಡಿಯೋ ಇಲ್ಲಿ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ನೋಡಿ. ಆ್ಯಂಡ್ ಜುಮ್ಕಾಸ್ ಇರ್ಬೋದು, ಸ್ಟಡ್ಸ್ ಇರ್ಬೋದು, ಎಲ್ಲನೂ ಅಮೇಝಿಂಗ್ ಆಗಿತ್ತು. ನಂಗೆ ಪರ್ಟಿಕ್ಯುಲರಾಗಿ ಇವ್ರ ಬ್ರ್ಯಾಂಡಲ್ಲಿ ಇರೋಂಥ ಏನು ಸಿಂಪಲ್ ನೆಕ್ ಪೀಸಸ್ ಇರುತ್ತಲ್ಲ, ಮತ್ತು ಹೆವಿ ಜ್ಯುವೆಲ್ಲರಿ ಇರುತ್ತಲ್ಲ, ಅದೆಲ್ಲ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ.
ನಿಮಗೆ ಆಫ್ಲೈನ್ ಸ್ಟೋರ್ಗೆ ಹೋಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂದರೆ ಆನ್ಲೈನ್ ಫೆಸಿಲಿಟಿ ಕೂಡ ಇದೆ, ರಿಟರ್ನ್ ಕೂಡ ಮಾಡ್ಬೋದು ನೀವು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ. ಸೊ ನೋಡಿ, ನಿಮಗೂ ಇಷ್ಟ ಆದರೆ ಕುಶಾಲ್ಸಲ್ಲಿ ಶಾಪಿಂಗ್ ಮಾಡಿ. ನೆಕ್ಸ್ಟು ಇಲ್ಲಿ ಯಾರೋ ಸೆಲೆಬ್ರಿಟೀಸ್ ಎಲ್ಲ ಬರ್ತಾಯಿದ್ರು ಅಂತ ಜನ, ಅಲ್ಲಿ ಎಲ್ಲರ ಕೈಯಲ್ಲೂ ಫೋನ್ ಇತ್ತು, ಯಾರು ಕಣ್ಣಲ್ಲಿ ಯಾರೂ ನೋಡ್ತಾ ಇಲ್ಲ, ಎಲ್ಲರ ಕೈಯಲ್ಲೂ ಫೋನ್ ಇಟ್ಕೊಂಡು ಫಸ್ಟು ವಿಡಿಯೋ ಮಾಡಿಬಿಡ್ಬೇಕು ಅಂತ. ಆ್ಯಂಡ್ ಫುಲ್ಲು ಮೇಲೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಕಡೆಯಿಂದನೂ ಜನ ನಿಂತ್ಕೊಂಡು ನೋಡ್ತಾಯಿದ್ರು. ಸೊ ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಸಾಧ್ಯವಾದಷ್ಟು ವಿಡಿಯೋ ಇವತ್ತು ಮಾಡಿದ್ದೀನಿ ಮಾಲಲ್ಲಿ ನನ್ನ ದಿನ ಹೇಗೋಯ್ತು ಏನು ಅಂತ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ನಿಮ್ಗೆ ಗೊತ್ತಿದೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಶಾಪಿಂಗ್ ಅಂತೂ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು ಶಾಪಿಂಗ್ ಎಕ್ಸ್ಪೀರಿಯೆನ್ಸ್.